ಇನ್ನು ನಟ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಸುದ್ದಿ ಬರ್ತಾ ಇದೆ. ನಟ ದರ್ಶನ್ಗೆ ಬುದ್ಧಿ ಹೇಳಿದ ಶಾಸಕ ದರ್ಶನ್ ಪುಟ್ಟಣಯ್ಯ ಅನ್ನುವಂಥ MLA ನಟ ದರ್ಶನ್ಗೆ ಬುದ್ಧಿ ಹೇಳಿದ ಶಾಸಕ ದರ್ಶನ್. ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ಜಟಾಪಟಿ ಜೋರಾಗಿದೆ. ಒಂದು ರೀತಿಯಲ್ಲಿ ಚರ್ಚೆಗೂ ಕಾರಣವಾಗಿದೆ. ಅದರ ಜೊತೆಗೆ ಮೇಲುಕೋಟೆ ಕ್ಷೇತ್ರದ ಶಾಸಕ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ, ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಲಿ. ಒಬ್ಬ MLA ಜವಾಬ್ದಾರಿಯುತವಾಗಿ ಮಾತನಾಡಿರುವಂತಹದ್ದು. ನಟ ದರ್ಶನ್ಗೆ ನಾನು ಬುದ್ಧಿ ಮಾತು ಹೇಳ್ತೀನಿ. ಅದರ ಅರ್ಥ ಒಂದು ಸ್ವಲ್ಪ ಒಂದು ಸಂಪರ್ಕ ಜಾಲ ಸರಿ ಇರುವಂಥ ಒಬ್ಬ ಶಾಸಕ. ದರ್ಶನ್ ಪುಟ್ಟಣ್ಣಯ್ಯರ ವಿಚಾರವಾಗಿ ಹೇಳೋದಾದ್ರೆ ಸೆಲೆಬ್ರಿಟಿಗಳು ಸ್ವಲ್ಪ ಪರಿಚಯಸ್ಥರು. ಪಾಮಡಪುರ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿಕೆ. ರಮ್ಯಾ ಮತ್ತು ಪ್ರಥಮ್ ವಿರುದ್ಧ ದರ್ಶನ್ ಫ್ಯಾನ್ಸ್ ಸಿಡಿಮಿಡಿ. ಒಂದು ಕಡೆ ರಮ್ಯಾ ಮತ್ತು ಪ್ರಥಮ್ ದರ್ಶನ್ ಫ್ಯಾನ್ಸ್ಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದಲ್ಲಿ ಈ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಹೇಳ್ತಾರೆ, ನೋಡಿ, ಒಂದು ಶಾಸಕನಾಗಿ ಸ್ವಲ್ಪ ಜವಾಬ್ದಾರಿಗಳಿರ್ತವೆ. ಏನೋ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಂಡು ಮಾತನಾಡಬೇಕಾಗುತ್ತೆ. ಸೊ ಅಲ್ಲೇನಾದ್ರೂ ದರ್ಶನ್ ಫ್ಯಾನ್ಸ್ ಸರಿ ಇಲ್ಲ ಅಂತ ಹೇಳಿದ್ರೆ ಏನಾಗಿರೋದು? ಹಂಗೆ ಹೇಳಕ್ ಹೋಗಿಲ್ಲ ಆ ಮನುಷ್ಯ. ರಮ್ಯಾ ಸರಿ ಇರಲಿಲ್ಲ, ಪ್ರಥಮ್ ಸರಿ ಇರಲಿಲ್ಲ, ಈ ತರಹದ್ದೊಂದು ಹೇಳಿಕೆಗೆ ಅವಕಾಶ ಕೊಡದೆ ಒಬ್ಬ ಶಾಸಕನಾಗಿ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಂಡು ಒಂದೇ ಒಂದು ಮಾತು ಹೇಳಿದ್ದ ಆ ಮನುಷ್ಯ, ನಾನು ದರ್ಶನ್ ಜೊತೆ ಮಾತಾಡ್ತೀನಿ, ದರ್ಶನ್ ಫ್ಯಾನ್ಸ್ಗಳು ಸ್ವಲ್ಪ ಅತಿರೇಕದಲ್ಲಿ ವರ್ತನೆ ಮಾಡ್ತಿದ್ದಾರೆ. ದರ್ಶನ್ ನೋಡಿ, ನಾಮಾಠೇ ಶಾಸನಂ. ಈ ದರ್ಶನ್ ಫ್ಯಾನ್ಸ್ಗಳ ಕತೆ ಏನು ಗೊತ್ತಾ? ಶಂಖದಿಂದ ತೀರ್ಥ ಬಂದರೆ ಮಾತ್ರ ಅದು ತೀರ್ಥ, ಉಳಿದವ್ರು ಕೊಟ್ಟರೆ ಅದು ಬೇರೆ, ಅದು ಹೇಳಲ್ಲ ನಾನು. ಸೊ ಹಾಗೆ ದರ್ಶನ್ ಏನಾದರೂ ಹೇಳಿದ್ರೆ ಮಾತ್ರ ಇವರು ಬುದ್ಧಿ ಕೇಳೋದು. ದರ್ಶನ್ ಕೆಮ್ಮಿದ್ರೆ ಮಾತ್ರ ಇವ್ರಿಗೆ ಅರ್ಥ ಆಗೋದು. ದರ್ಶನಿಗೆ ಕೆಮ್ಮು ಅಂತ ಸೀನಿದ್ರೆ ಮಾತ್ರ. ಡಾಕ್ಟ್ರು ಹೇಳಿದ್ರು ಕೇಳಲ್ಲ ಇವರು. ದರ್ಶನ್ಗೆ ಸೀನಾಗಿದೆ, ಅವ್ರಿಗೆ ಸ್ವಲ್ಪ ಶೀತ ಇದೆ, ಕೇಳಲ್ಲ. ದರ್ಶನ್ ಬಾಯಿ ಬಿಟ್ಟು ಹೇಳ್ಬೇಕು, ನನಗೆ ಶೀತ, ನನ್ನ ನೆಗಡಿ ಅಂತ. ಸೊ ಹಾಗೆ ಈಗ ಪುಟ್ಟಣ್ಣಯ್ಯ ಶಾಸಕರು ಅವ್ರು ಹೇಳ್ತಾರೆ, ನಾನು ದರ್ಶನ್ ಜೊತೆ ಮಾತನಾಡ್ತೀನಿ, ದರ್ಶನ್ ಫ್ಯಾನ್ಸ್ಗಳ ಅತಿರೇಕದ ಈ ವರ್ತನೆಗೆ ಏನು ಲಗಾಮ್ ಹಾಕೋದಕ್ಕೆ ನಾನು ದರ್ಶನ್ ಜೊತೆ ಒಂದಷ್ಟು ಮಾತಾಡ್ತೀನಿ ಎನ್ನುವಂಥ ಹೇಳಿಕೆ ಮುಖಾಂತರ ದರ್ಶನ್ ಪ್ರಕರಣದಲ್ಲಿ ನಟ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದ ಪ್ರಕರಣ ಇದು. ಈ ಪ್ರಕರಣದಲ್ಲಿ ಈಗ ಶಾಸಕ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.